ಏನು ಮಾತಾಡಲ್ಲ. 1ನೇ ತಾರೀಕು 7ನೇ ತಾರೀಕು 1:00ವರೆಗೆ ಅವತ್ತು ನಾನು ನಿಮ್ಗೆ ಮಾತಾಡ್ತೀನಿ. ಏನೋ ಒಂದು ಪ್ರಾಮಿಸ್ ಕೊಟ್ಟಿದ್ದೆ, ಅದು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರಿ. ಇದೇ ರೀತಿ ಆಶೀರ್ವಾದ ನಾವೆಲ್ಲರೂ ಮೇಲೆ ಇಲ್ಲ. ಥ್ಯಾಂಕ್ ಯು. ಇಲ್ಲ, ಆಕ್ಚುಲಿ ಮಹೇಶ್ ಅವ್ರಿಗೆ ಇನ್ನೊಂದು ಪ್ರಶ್ನೆ. ಸಾಕಷ್ಟು ಜನ ಆ ಕಡೆ ಎಲ್ಲ ಅಭಿಮಾನಿಗಳು ಕೇಳ್ತಾ ಇದ್ರು, ನಿರಂಜನ್ ದೇಶಪಾಂಡೆ ಅವ್ರಿಗೆ ಯಾವಾಗ ಅವಕಾಶ ಕೊಡ್ತೀರಾ ಅಂತ ಕೇಳ್ತಾ ಇದ್ರು. ಅಯೋಗ್ಯ 3 ಮೊದಲ ಅಡ್ವಾನ್ಸ್ ನಿಮಗೆ ಗೆಳೆಯ. ಕನ್ನಡಕ್ಕೆಲ್ಲ ಮಂಜು ಆಗೋಯ್ತು. ಥ್ಯಾಂಕ್ ಯು ಸರ್. ಒಂದು ವಿಷಯ, ಆಗಸ್ಟ್ 17, 2018 ಒಂದು ಸಿನಿಮಾ ಬರುತ್ತೆ ಅಯೋಗ್ಯ. ಆ ಡೇಟ್ ಹಾಕ್ಬೇಕು ಅಂತ ಹೇಳಿದ್ರೆ ಆಗಸ್ಟ್ 11 ಹಾಕೊಂಡಿರ್ತೀನಿ. ಮಹೇಶ್ ಬೇಡಿ, 11 ಸಿನಿಮಾ ಬರ್ತಾ ಇದೆ, ಹೋಗ್ಲಿ ಬಿಡಿ, ಸಿಂಗಲ್ ಆಗಿ ಬರೋಣ, ಸೂಪರ್ ಆಗಿರುತ್ತೆ ಐಡಿಯಾ ಕೊಟ್ಟಿದ್ದೆ ನನಗೆ ಸುಪ್ರೀತ್ ಸರ್. ಅವತ್ತು ಅವ್ರು ಡಿಸ್ಟ್ರಿಬ್ಯೂಟರ್ ಆಗಿದ್ರು, ಅವತ್ತು ಇವರೇ ನಿಂತ್ಕೊಂಡು ನಂಗೆ ಸಪೋರ್ಟ್ ಮಾಡಿದ್ರು. ಇವತ್ತು ಆಗಸ್ಟ್ 7, 17 ಏನು ಸಂಬಂಧ ಇಲ್ಲ, ಎಲ್ಲ ಹೇಳಿ ಸುಪ್ರೀತ್ ಸರ್ ನಿಂತ್ಕೊಂಡ್ರು. ನಾನು ಆನೆ ಬರೋ ಥರ ಇವತ್ತು ನಮಗೆ ಇದನ್ನ ಥಿಯೇಟರ್ ಸೆಟಪ್ ಮಾಡಿ ಇವತ್ತೇ 60 ಥಿಯೇಟರ್ ಅನೌನ್ಸ್ ಮಾಡಿದ್ದೀವಿ. ಇನ್ನು ಬಸ್ ಸೆಟಪ್ ಅದನ್ನೇ. ಅಷ್ಟು ಪ್ರೀತಿ ಇಟ್ಕೊಂಡು ಮೊದಲ ವ್ಯಕ್ತಿ ಈ ಸಿನಿಮಾ ನೋಡಿರೋ ಮೊದಲ ವ್ಯಕ್ತಿ, ಮೊದಲ ವ್ಯೂ ಅಂದ್ರೆ ಸುಪ್ರೀತ್ ಸರ್. ಅವರೇ ಮಾತಾಡೋದು ಚೆನ್ನಾಗಿರುತ್ತೆ. ಲವ್ಲಿ, ಥ್ಯಾಂಕ್ ಯು. ಬನ್ನಿ ಜೋಗಿ ಚಪ್ಪಾಳೆ. ಐ ಆಮ್ ಶೋರ್ 7ನೇ ತಾರೀಕು ಇಡೀ ಕನ್ನಡಿಗರು ನಿಮ್ಮ ಕೈ ಹೇಳಿದ್ದಾರೆ ಅಂತ ಹೇಳ್ತಾ ಮುನೇಗೌಡರು ಸರ್ ಬಗ್ಗೆ ಹೇಳಲೇಬೇಕು ಸರ್. ಫಸ್ಟು ಅಯೋಗ್ಯ ಸಿನಿಮಾ ಮಾಡಬೇಕು ಅಂದಾಗ ರಚಿತಾ ಮೇಡಮ್ ಅವರು ನಮ್ಮ ನಯನ್ ಇವ್ರನ್ನ ನನ್ನ ಹತ್ರ ಕಳಿಸಿದ್ರು. ಅಯೋಗ್ಯ ಅಂದ ತಕ್ಷಣ ನಾನು ಹಿಂದೆ ಮುಂದೆ ನೋಡಿದೆ, ಒಪ್ಕೊಂಡೆ. ಯಾಕಂದರೆ ಅಯೋಗ್ಯವನ್ನು ಇಟ್ಟಾಗಿತ್ತಲ್ವ, ಹಂಗಾಗಿ ಅಯೋಗ್ಯ 2 ಸಿನಿಮಾ ಒಪ್ಕೊಂಡೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಕೃಷ್ಣ ಸಾರು, ನಾಗಭೂಷಣ್ ಸಾರು, ಅಭಿ ಸಾರು, ಮತ್ತು ನಮ್ಮ ಫಸ್ಟ್ ಸಿನಿಮಾ ಹೀರೋ ಪ್ರಮೋದ್ ಅವ್ರು ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಎಲ್ಲ ನನ್ನ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ರಿಗೂ ಇದು ಲಾಸ್ಟ್ ಈವೆಂಟು, ಅದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ನಮ್ಮ ಮೇಡಮ್ಗೂ ಅಷ್ಟೇ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಹೀರೋ ಸಾಹೇಬ್ರ ಬಗ್ಗೆ ಹೇಳ್ಬೇಕು ನಾನು. ಪ್ರತಿ ಫಸ್ಟ್ ಡೇಯಿಂದ ಲಾಸ್ಟ್ವರೆಗೂ ನಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡಿಕೊಂಡು ಈ ಸಿನಿಮಾನ ಯಶಸ್ವಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಜನಗಳಿಗೆ ಇಷ್ಟೇ ಕೇಳ್ಕೊಳೋದು, ಈ ಮಂತ್ 7th ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ನಮಸ್ಕಾರ.